ಒಂದು ವರ್ಕ್ ಇದೆ. ಆ ವರ್ಕನ್ನು ಇವಾಗ ನಾವು ಸ್ಟಾರ್ಟ್ ಮಾಡ್ತೇವೆ ಇಮಿಡಿಯೇಟ್ ಆಗಿ. ಮತ್ತು ಅದ್ರ ಬಗ್ಗೆ ನೀವೇನೋ ಇದು ಮಾಡಬಾರ್ದು, ಯಾಕಂದರೆ ಇದು ಸರ್ಕಾರಿ ಜಾಗ ಇರೋದ್ರಿಂದ ಇಲ್ಲಿ ವರ್ಕ್ ಮಾಡೋಕ್ಕೆ ನಿಮ್ಮ ಕಡೆ ಯಾವ ರೆಸ್ಟ್ರಿಕ್ಷನ್ಸ್ ಅವರು ಬಂದಿದ್ರು, ಲಾಸ್ಟ್ ಟೈಮ್ ಇಂಜಿನಿಯರು ಬಂದಿದ್ರು. ಇದೇ ದಾರಿದಲ್ಲಿ ಮಾಡಿಕೊಡೋದೆಲ್ಲ ಮಾತಾಗಿದೆ, ನಾವು ಅದಕ್ಕೆ ಒಪ್ಪಿಗೆನೂ ಕೊಟ್ಟಾಗಿದೆ, ಆಯಿತು ಅಂತ ಹೇಳಿಯಾಗಿದೆ. ಒಂದಿನ ಬಂದ್ಕೊಂಡು ಇವರು JCB ತೊಗೊಂಡು ಬಂದು ಮಣ್ಣು ತೆಗಿತೇವೆ ನಮಗೆ ಹೇಳಿದೇನು ಇದ್ರ ಇಷ್ಟು ಲೈನೆಲ್ಲ ಮಾಡಿಕೊಡ್ತಾರೆ, ಅದಕ್ಕೋಸ್ಕರ ಮಣ್ಣು ತೆಗಿತಾರಲ್ಲ ಓಕೆ, ಅಲ್ಲಿ ತೆಗಿಯೋದಿಲ್ಲ ಅಂತ ಇಲ್ಲಿ ತೆಗಿತೇನೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅದು ನೀವು ಪ್ಲ್ಯಾನ್ ಅಂತ ಹೇಳಿ ನಮಗೇನು ಹೇಳಲಿಲ್ಲ ಅದ್ರ ಬಗ್ಗೆ. ಅದು ಕ್ವೆಶನ್ ಮಾಡಿದ್ದಕ್ಕೆ ಇಲ್ಲ ನೀವು ಸರಿ ಪ್ಲ್ಯಾನ್ ತೊಗೊಂಡು ಬಂದು ತೋರಿಸಿ ಮಾತಾಡಿದ್ರೆ ಅಲ್ಲಿ ಹೋಗಿತ್ತು. ಯಾಕಂದರೆ ಮೇಡಮ್ ನೀವು ನೋಡಿದೆ ಲಾಕ್ಡೌನ್ ನೋಡಿ ನೀರು ಬಿಟ್ಕೊಟ್ಟದು ಅವರೇ ಮತ್ತೆ ಕಂಪ್ಲೇಂಟ್ ಕೊಟ್ಟು ಓಕೆ ರೋಡೆಲ್ಲ ಕರೆಕ್ಟಾಗಿ ಇಂಟರ್ಲಾಕೆಲ್ಲ ಮಾಡ್ಕೊಳ್ಳೋದು. ಅದು ಮಾಡಿಬಿಟ್ಟು ಇಲ್ಲಿ ಮಣ್ಣು ತೆಗಿಯೋದಂತ ಇಲ್ಲಿ ಸ್ಟಾರ್ಟ್ ಮಾಡಿ ಅದಕ್ಕೋಸ್ಕರ ನಾವು ಅಬ್ಜೆಕ್ಟ್ ಮಾಡಿದ್ವಿ. ಇಲ್ಲಿ ಇಂಟರ್ಲಾಕ್ ಹಾಕೋದಕ್ಕೂ ನಮ್ಮದು ಏನು ಅಭ್ಯಂತರ ಇಲ್ಲ. ಅದಕ್ಕೆ ಅದು ಮಾಡಾಗಿದೆ ಅಲ್ಲ, ಅದು ಸಪ್ರೇಟ್ ಬಿಟ್ಟಾರೆ ಮಾಡ್ಕೊಳ್ಳಿ, ಅವ್ರು ಮಾಡ್ಕೊಳ್ಳಿ. ನಮ್ಗೆ ಅದೇನು ಕನೆಕ್ಟಿವಿಟಿ ಬೇಕು. ಹಾಗಾದರೆ ಇದು ಸರಿ ಮಾಡಿ. ಇಲ್ಲಿ ಅಗಲ ಆಗಬೇಕು, ಸ್ವಲ್ಪ ಜಾಗ ಅದಕ್ಕೆ ಲಿಂಕ್ ಮಾಡಲೇಬೇಕು. ಅವ್ರದ್ದು ತೊಂದರೆ ನಾನು ಹೇಳಿದಷ್ಟು ಸುಲಭ ಇಲ್ಲ. ಈಗ ಅಲ್ಲಿ ಆ ಕಡೆ ಕೂಡ ಆಸ್ಪತ್ರೆ ಇದೆಯಲ್ಲ ಮೇಡಮ್, ಅದಕ್ಕೆ ಬೇಕಾಗಿ ಅವರು ಮುನ್ಸಿಪಲ್ ಗ್ರಾಮ ಪಂಚಾಯತ್ ಹತ್ರ ಹೇಳ್ಕೊಂಡು ನಮಗೆ ಬೇಕಾಗಿ ಇದ್ರೆ ಈ ಕಡೆ ಬೇಕಲ್ಲ ಅದು ಕೊಡಬೇಕು. ಕೆಳಗಿಂದ ಅಷ್ಟತ್ರ ಸಿಕ್ತು ಮೇಡಮ್ ಅದಕ್ಕೆ ಮಣ್ಣೆಲ್ಲ ಹಾಕಿ ಮತ್ತು ಅಷ್ಟು ಕಡೆ ಕೂಡ ಕಟ್ಕೊಂಡಿರಬೇಕು. ನೀವು ನ್ಯೂಸ್ ನೋಡಿದ್ರಿ ಇರಬೇಕಲ್ಲ, ಅವರೇ ಮಾಡಿದ್ದು ನಮ್ಮ ಡಿಪಾರ್ಟ್ಮೆಂಟ್ ಕಾಂಟ್ರಾಕ್ಟರ್ ನಾವು ಮೇಡಮ್ ಜಾಸ್ತಿ ಬೇಡ, ನಾವು ಈಗ ಸುಮಾರು ನೋಡಿದ್ವಿ. ನಾವು ಹೇಳೋದು ಇಲ್ಲಿಂದ ಈಗ ಲೆವೆಲ್ ಮಾಡಿದ್ದು ನೀವು ಏನು ಹಾಗೆ ಹೇಗೆ ಉಂಟೋ ಹಾಗೇನೆ ಅಲ್ಲಿಗೆ ಇಂಟರ್ಲಾಕಿಂಗ್ ಮಾಡೋದು. ಹೌದು ಸರ್, ಎಂಜಿನಿಯರ್ ಬಂದು ಮಾಡ್ಕೊಡ್ತೇವೆ ಅಂತ ಹೇಳಿದ್ರೆ ಅಲ್ಲಿಂದ ಏನಾಗಿತ್ತು ಗೊತ್ತಿದೆ, ಮನೆಯವರೆಗೆ ಮಾಡ್ಕೊಡ್ಬೇಕಂತ ಇದಕ್ಕೆ ಮನೆಯವರೆಗೆ ಅದು ನೋಡುವ ಎಷ್ಟು ಯೋಜನೆ ಉಂಟು ಅಷ್ಟೇ ಮಾಡ್ತಾರೆ. ನಿಂತಿದ್ದು ಅದಕ್ಕೆ ಅವರು ಆಯ್ತು. ಈಗ ನೀವು ಯಾವತ್ತು ವರ್ಕ್ ಸ್ಟಾರ್ಟ್ ಮಾಡ್ತೀರಿ?